ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾವಣೆ ಮಾಡಿಸಲ್ಪಡುತ್ತೆ. ಕಾಂಗ್ರೆಸ್ ನಾಯಕರುಗಳು ಬೆಳಗಾವಿ ಸುವರ್ಣಸೌಧ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಸಿಲುಕಿಸುವ ಮೂಲಕ ಕೇಂದ್ರ ಸರ್ಕಾರ ದುರುದ್ದೇಶ ಪೂರಿತ ಒಂದು ಪ್ರಯತ್ನವನ್ನು ಮಾಡಿತ್ತು. ಅದಕ್ಕೆ ದೆಹಲಿಯ ಕೋರ್ಟ್ ಚೀಮಾರಿ ಹಾಕಿದೆ ಅಂತ ಅನ್ನೋದನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿ ಸುವರ್ಣಸೌಧ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ನಡೆಸಿರುವಂಥ ಹೋರಾಟಕ್ಕೆ ಸಚಿವರಾದಂಥ ಸಂತೋಷ್ ಮತ್ತು ಎಲ್ಲ ಶಾಸಕರು ಭಾಗವಹಿಸ್ತಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾದಂಥ ಸಂತೋಷ್, ಈ ಒಂದು ತಾವೇನು ಹೇಳ್ತಾರೆ ಸರ್? ಮೊದಲನೇದಾಗಿ ಈ ಒಂದು ಹೆಸರು ಬದಲಾವಣೆ, ಎರಡನೇದಾಗಿ ನ್ಯಾಷನಲ್ ಹೆರಾಲ್ಡ್ ಕಿರುಕುಳ ಪ್ರಕರಣ. ಕಳೆದ 11 ವರ್ಷದಲ್ಲಿ ನೀವು ಬರೀ ನೆರೆಗಷ್ಟೇ ಅಲ್ಲ, ಎಲ್ಲ ನಿಮ್ಮ ಸ್ವಚ್ಛ ಭಾರತ್ ಇರಲಿ, ಡಿಜಿಟಲ್ ಇಂಡಿಯಾ ಇರಲಿ, ಖೇಲೋ ಇಂಡಿಯಾ ಇರಲಿ, ಎಲ್ಲ ಸ್ಕೀಮ್ಸ್ಗಳು, ಜನ್ಧನ್ ಯೋಜನೆ ಇರಲಿ, ಇವೆಲ್ಲ ಸ್ಕೀಮ್ಸು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಸ್ಕೀಮ್ಸ್ನ ಹೆಸರು ಚೇಂಜ್ ಮಾಡಿದ್ದಾರೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀವು. ಅದರ ಜೊತೆಗೆ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಏನು ಸಿಗಿಸ್ಬೇಕಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾಚಿಕೆ ಆಗ್ತಕ್ಕಂಥ ಉತ್ತರನೇ ಹೈಕೋರ್ಟ್ ಕೊಟ್ಟಾಗಿದೆ. ಸೊ ಒಟ್ಟಾರೆ ಕಳೆದ 11 ವರ್ಷದಿಂದ ಕಾಂಗ್ರೆಸ್ನ ಡಿಫೆಮ್ ಮಾಡಬೇಕು, ನಾಯಕರನ್ನ ಎಲ್ಲೋ ಒಂದು ಸಿಗಿಸ್ಬೇಕು. ಅದ್ರ ಜೊತೆಗೆ ನಾವು UPA ಸರ್ಕಾರ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳನ್ನ ಹೈಜಾಕ್ ಮಾಡಿ ಸರ್ಕಾರ ಖರ್ಚು ಮಾಡ್ಕೊಳ್ಳೋದು ಬಿಟ್ಟರೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಮಾಡಿರ್ತಕ್ಕಂಥ ಅಚೀವ್ಮೆಂಟು ಇವತ್ತು ನಾವು ಕೂತ್ಕೊಂಡು ಡಿಬೇಟ್ ಮಾಡಿ ನೋಡಿದ್ರೆ 0ಕ್ಕಿಂತ ಕಮ್ಮಿ ಇದೆ. 0 ಅನ್ನೋದು ಬೇಕು. ಯಾಕಂದರೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಪ್ರಕಾರ C ಗ್ರೇಡ್ ಕೊಟ್ಟಿದೆ. ಇದಕ್ಕಿಂತ ಇನ್ನೇನು ನಾಚಿಕೆ ಆಗ್ತಕ್ಕಂಥದ್ದು ಬೇಕು? ಇವತ್ತು IMFನವರು ಇವತ್ತು C ಗ್ರೇಡ್ ಕೊಡೋ ಕಾರಣ ಏನು ಅಂತಂತಂದರೆ, ಇವ್ರು ಮಾಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು, GDP ರೇಷಿಯೋಗೆ, ಖರ್ಚಾಗ್ತಕ್ಕಂಥ ರೇಷಿಯೋಗೆ, ನಮ್ಮ ಟೋಟಲ್ ಗ್ರಾಸ್ ಏನು ಡೊಮೆಸ್ಟಿಕ್ ಖರ್ಚು ಮಾಡ್ತೀವಿ ಅದರಲ್ಲಿ ಏರಾಪೇರಿ ಮಾಡಿದ್ದಕ್ಕೆ ಇವತ್ತು IMFನವರು C ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಇದೇ ಅಚೀವ್ಮೆಂಟು. 70 ವರ್ಷದ ಅಚೀವ್ಮೆಂಟ್ ಏನಂತಂದರೆ ವಿಶ್ವಗುರುದ ಅಚೀವ್ಮೆಂಟ್ ಇದೇ ಇರ್ತಕ್ಕಂಥ, ಇನ್ನೇನು ಬೇರೆ ಹೊಸದೇನಿಲ್ಲ. ವಿಕಸಿತ ಭಾರತ ಗ್ಯಾರಂಟಿ ಸ್ಕೀಮ್ ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೆಸರು ಬದಲಾವಣೆ ಮಾಡಿದ ತಕ್ಷಣ ಯೋಜನೆಯ ಒಂದು ಅನುದಾನದಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಅದು ಸಹ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗೋ ಸಾಧ್ಯತೆ ಇಲ್ವಾ? ಈ ವಿಕಸಿತ್ ಅಂದ್ರೆ ಏನ್ರಿ? ಸುಮ್ಮನೆ ಹೆಸರುಗಳು ಆಟೇವು. ವಿಕಸಿತ್ ಅಂತಕ್ಕಂಥ ಏನಾಗೈತೆ ಅಂದರೆ 1% ಅಷ್ಟು ಜನರು ಈ ದೇಶದಲ್ಲಿ 40% ಆಸ್ತಿ ಮಾಡ್ಕೊಂಡಾರೆ. ಇದು ವಿಕಸಿತ್ತು. ಇನ್ನೂ ಉಳ್ಕಿರೋದು 10% ಜನ ಇರ್ತಕ್ಕಂಥದ್ದು 40% ಆಸ್ತಿ ಮಾಡ್ಕೊಂಡಾರೆ. ಬಡವರು ಉಸೆ ಬಿದ್ದು ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ. ರೈತರು, ಕೂಲಿ ಕಾರ್ಮಿಕರು, ಶೋಷಿತ ವರ್ಗಗಳ ಜನ, ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇದು ಸ್ಟಾರ್ಟಪ್ ಕಂಪ್ನೀಸ್ಗಳು 2 ಲಕ್ಷ ಕಂಪ್ನಿ ಮುಚ್ಚಿದಾವೆ. 2 ಲಕ್ಷ ಸ್ಟಾರ್ಟಪ್ ಕಂಪ್ನಿಗಳು ಮುಚ್ಕೊಂಡು ಹೋಗಿದ್ದಾವೆ. ನಾನು ಹೇಳ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಚರ್ಚೆ ಇದೆ. ಪ್ರೈಮ್ ಟೈಮ್ನಾಗ ಬರೋದು, ಹೊಡೆಯೋದು ಅಷ್ಟೇ. ಹೊಡೀರಿ, ಇನ್ನೇನಾಗದೈತೆ? ಯಾರಪ್ಪ ಒಂದಿನ ಎಲ್ಲ ಮಂಜೆ ಆಯ್ತಾರೆ, ಹೋಗ್ಲಿ. ಅನುದಾನದ ಹಂಚಿಕೆಯೂ ಸಹ ರೇಷನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಮಾಡುವಂಥ ಒಂದು ಪ್ರಯತ್ನವನ್ನು 40% ಆಗಿದೆ. ಮೊದಲು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇದನ್ನು ಯಾವ ಥರ ನಿಭಾಯಿಸ್ತಾರೆ ನೀವು? ಅಲ್ಲಿ ಏನು ನಿಭಾಯಿಸೋಕೆ ಏನಿದೆ ರೀ? ಅಳಬೇಕು ಆಟೆ ನಾವು. ಅಳೋದು ಬಿಟ್ಟರೆ, ಕೂಗೋದು ಬಿಟ್ಟರೆ, ಹೋಗಿ ಹೋರಾಟ ಮಾಡೋದು ಬಿಟ್ಟರೆ ಏನು ಉಳಿದಿದೇನು? ಸದನದಲ್ಲಿ BJP ನಮ್ಮ ವಿರುದ್ಧ ಮಾತನಾಡ್ತಾರೆ. ಸದನದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು BJP ರಾಜ್ಯಗಳಿಗೆ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ ಕೇಳಿದ್ರೆ ಯಾರಿಗಿನ ನಾಚಿಕೆ ಮಾನ ಮರ್ಯಾದೆ ಆಗಬೇಕು. ಅದಕ್ಕೆ BJP ಮುಖಂಡರುಗಳು ಎಲ್ಲಿ ಮನವಿ ಮಾಡ್ಕೊಳ್ತೀವಿ, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರಕ್ಕೆ ನಾವು ಕೇಳ್ತೀವಿ, ನೀವು ಒಂದು ವೈಟ್ ಶೀಟ್ನಲ್ಲಿ ಕಳೆದ 10 ವರ್ಷದಲ್ಲಿ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಕೇಳ್ಬಿಡಿ ಸಾಕು. ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ, ಗುಜರಾತಿನ ಕಾಂಟ್ರಿಬ್ಯೂಷನ್ ನ್ಯಾಷನಲ್ ಲೆವೆಲ್ಗೆ ಎಷ್ಟಿದೆ, ಕರ್ನಾಟಕ ರಾಜ್ಯದ ಎಷ್ಟು ನ್ಯಾಷನಲ್ ಲೆವೆಲ್ಗಿದೆ ಅಂತ ಗೊತ್ತಾದರೆ ಜನಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇದು ಕುಲಂಕುಷವಾಗಿ ಬಹಿರಂಗವಾಗಿ ಚರ್ಚೆ ಆಗಬೇಕು, ಸಾರ್ವಜನಿಕರಿಗೆ ಚರ್ಚೆ ಆಗಬೇಕು. ಅದಕ್ಕೆ ಗುಜರಾತ್ ವರ್ಸಸ್ ಕರ್ನಾಟಕ, ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಕರ್ನಾಟಕ ಟು ಸೆಂಟ್ರಲ್ ಆ್ಯಂಡ್ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗುಜರಾತ್ ಟು ಸೆಂಟ್ರಲ್ ಅಂತಕ್ಕಂಥದ್ದು, ಆ್ಯಂಡ್ ಹೌ ಮಚ್ ಮನಿ ಹ್ಯಾಸ್ ಗಾನ್ ಫ್ರಮ್ ಸೆಂಟ್ರಲ್ ಟು ಗುಜರಾತ್ ಆ್ಯಂಡ್ ಸೆಂಟ್ರಲ್ ಟು ಕರ್ನಾಟಕ. ಇಷ್ಟೇ ಆದರೆ ಸಾಕು, ಇನ್ನೇನು ಬೇಕಾಗಿಲ್ಲ ನಮಗೆ. ಈಗ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೂ ಸಹ ತನಿಖೆ ಮುಕ್ತಾಯ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ತನಿಖೆಯನ್ನು ಕಂಟಿನ್ಯೂ ಮಾಡ್ತಾರೆ ಮತ್ತು ಅಪೀಲ್ ಹೋಗ್ತೀವಿ ಅಂತಿದ್ದಾರೆ. ಈಗ ನೀವು ಹೇಳ್ತೀರಾ ನಮ್ಗೆ ಕ್ಲೀನ್ ಶೀಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ ರೀ? ಕ್ಲೀನ್ ಶೀಟ್ ಹೈಕೋರ್ಟ್ ಕೊಟ್ಟಿದೆ, ನಾವು ಸಿಕ್ಕಿಲ್ಲ. ಕ್ಲೀನ್ ಶೀಟ್ ನಮ್ಮ ಹೈಕೋರ್ಟ್ ಕೊಟ್ಟಿದೆ. ಇದನ್ನು ಡ್ರ್ಯಾಗ್ ಮಾಡೇ ಮಾಡ್ತಾರೆ ಅವರು. ಅವ್ರಿಗೆ ಬೇಕಾಗಿ ಡ್ರ್ಯಾಗ್ ಮಾಡೋದು. ಡ್ರ್ಯಾಗ್ ಮಾಡಿ ಹೋಗಲಿ, ಡ್ರ್ಯಾಗರ ಮಾಡಲಿ, ಏನಾರ ಮಾಡಲಿ, ಅರೆಸ್ಟಾರ ಮಾಡಲಿ, ಜೈಲಿಗಾರ ಹಾಕಲಿ. ಒಂದು ದಿವಸ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಬಂದಾಗ ಇವರೆಲ್ಲರೂ ಏನು ಮಾತಾಡಿದಾರೆ ಇಷ್ಟು ಜನ, ಇವರೆಲ್ಲಿರ್ತಾರಂತ ಅವಾಗ ವಿಚಾರ ಮಾಡಿ ನೋಡಿ. ಅವಾಗ ಸೇಡಿನ ರಾಜಕಾರಣ ನೀವು ಮುಂದೆ ಸೇಡಿನ ರಾಜಕೀಯ ಅಲ್ಲ, ಇದ್ರಾಗ ಸೇಡ್ ಅಂತಕ್ಕಂಥ ಪದನೇ ಇಲ್ಲ. ಇವರು ಮಿಸ್ಯೂಸ್ ಆಫ್ ಆಪರೇಷನ್ಸ್ ಏನು ಮಾಡಿದ್ದಾರೆ, ಮಿಸ್ಯೂಸ್ ಆಫ್ ಪವರ್ ಏನು ಮಾಡಿದ್ದಾರೆ, ಇದು ಲೂಟಿ ಹೊಡೆದಿರ್ತಕ್ಕಂಥದ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ಭಾಳ ಇದೆ. ಎದ್ರ ಬಗ್ಗೆ ಚರ್ಚೆ ಮಾಡ್ತೀರಿ? ಬೇಟಿ ಪಡಾವ್, ಬೇಟಿ ಬಚಾವ್. ಬೇಟಿ ಪಡಾವ್, ಬೇಟಿ ಬಚಾವ್ನ ಇರ್ತಕ್ಕಂಥ ದುಡ್ಡನ್ನು ಯಾವುದಕ್ಕೆ ಬಳಸ್ಕೊಂಡಿದ್ದಾರೆ ಇವರು? ಮಾಡ್ತಾರೆ BJP ಅವ್ರು ಚರ್ಚೆ ಮಾಡ್ತಾರಾ? ಮತ್ತು ದೂರದರ್ಶನದಿಂದ ಬೇರೆ ಬೇರೆ ಆ್ಯಂಕರ್ಗಳಿಗೆ, ಯಾರು ಪ್ರೈವೇಟ್ ಆ್ಯಂಕರ್ಸ್ಗಳಿಗೆ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ರಿ ಮಾಡ್ಕೊಳ್ತಾರೆ. ನಂಗೆ ಪ್ರಾವಿಷನ್ ಇದೆಯಾ? 100 ಪ್ರಶ್ನೆ ಇದಾವೆ ರೀ. ಕೇಳೋರು ಯಾರು ಇದ್ರಾಗ? ನಾವು ಮಾತಾಡಿದ್ದೆಲ್ಲ ಸುಧಾ ಬುಕ್ನ ಕೂಡ ಬರೆಯಲ್ಲ ನಾವು. ಯಾವುದೋ ಒಂದು ಸುಮ್ಮನೆ ಪಟ್ನ ಕಟ್ಟ ಪೇಪರ್ನಾಗ ಬರೆಯಂಗಿಲ್ಲ, ಚರ್ಚೆಗೂ ಬರೋದಿಲ್ಲ. 100 ಇದಾವೆ ಇಂತ ಮಾತಾಡೋಕ್ಕೆ.
ನಿಮ್ಮಲ್ಲಿ ಮಾತನಾಡಲಿಕ್ಕೆ ಪ್ಲಾಟ್ಫಾರ್ಮ್ಗಳಿವೆ. ಇದಾವೆ, ಚರ್ಚೆ ಆಗಲ್ಲ. Okay. ನಾವು ಮಾತನಾಡಿರ್ತಕ್ಕಂಥ ಮಾತ್ರ ಮಾತನಾಡಿದ್ವಿ, ಇಲ್ಲೇ ಹೋಗ್ತದೆ ಇದು. ನೀವು ಸ್ಟೇಟ್ ಅಲ್ಲ ಲೈವ್ ಹೋಗ್ಲಿ, ಬಟ್ ಇಲ್ಲೇ ಹೋಗೋದು. ಯಾಕಂದ್ರೆ ಇದು ಡಿಬೇಟು. ಈಗ ಉದಾಹರಣೆಗೆ ಡಿಬೇಟ್ ತೊಗೊಳ್ತಕ್ಕಂಥದ್ದು ಭಾಳ ಸಮಸ್ಯೆಗಳಿದಾವೆ. ಡಿಬೇಟ್ ಯಾವ ತೊಗೊಂತೀರಿ? ಒಂದೇ ಮಾತ್ರ ಡಿಬೇಟ್ ತೊಗೊಂಡ್ರು, ಎಲ್ಲ ಟಿ ವಿಯವ್ರು ಒಂದೇ ಮಾತ್ರ ತೋರಿಸ್ಬೇಕು. ನೀವು ಮೋದಿ ಅವ್ರು ನರೇಶನ್ ಸೆಟ್ ಮಾಡ್ತಾರೆ, ಅದೇ ಇರೋದು. BJP ಅವರು ಮೋದಿ ಅವರು ಏನು ನರೇಶನ್ ಸೆಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ನಾವು ಹೊರತು ಅಲ್ಲ. ಬಿಕಾಸ್ ವಿ ಆರ್ ನಾಟ್ ಸೆಟ್ಟಿಂಗ್, ಮೀಡಿಯಾ ಇಸ್ ಆಲ್ಸೋ ಸೆಟ್ಟಿಂಗ್. ಐ ಆಮ್ ನಾಟ್, ಬಿಕಾಸ್ ಮೋದಿ ಹೇಳಿದ ತಾನೇ ನೀವು ಬಂದು ಕೇಳೋದು. ನಾವು ಹೇಳಿದ್ದು ಹೋಗಿ ಮೋದಿ ಕೇಳೋಕ್ಕಾಗಲ್ಲ, ಅವ್ರು ಸಿಗಲ್ಲ. BJP ಅವ್ರು ನೀವು ಇದನ್ನ ಕೇಳಿದ್ರೆ ಉತ್ತರ ಕೊಡಲ್ಲ. ಯಾರು ಉತ್ತರ ಕೊಡೋರು? ಯಾರು? ರಾಹುಲ್ ಗಾಂಧಿ ಮಾತಾಡ್ತಕ್ಕಂಥ ವಿಷಯ ಇಲ್ಲಿವರೆಗೆ ಏನು ಮಾತನಾಡಿದ್ದಾರೆ ಅದು ಎಲ್ಲ ಸತ್ಯ ಆಗ್ತಾ ಬಂದಿದೆ. ಅವರು ಡಿಮಾನಿಟೇಷನ್ ಬಗ್ಗೆ ಮಾತನಾಡಿದ್ರು, ಪಾಕಿಸ್ತಾನ ಚೈನಾ ವಿಷಯದಲ್ಲಿ ಮಾತನಾಡಿದ್ರು, ಫಾರ್ಮ್ ರೂಲ್ಸ್ ಬಗ್ಗೆ ಮಾತನಾಡಿದ್ರು, GST ಬಗ್ಗೆ ಮಾತನಾಡಿದ್ರು. ಎಲ್ಲ ವಿಷಯದಲ್ಲಿ ರಾಹುಲ್ ಗಾಂಧಿ ಮಾತನಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಯಾವ ತಪ್ಪೇನಾಗಿದೆ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು? ಥ್ಯಾಂಕ್ ಯು. ಇಷ್ಟು ಸಚಿವ ಸಂತೋಷ್ ಲಾಡ್ ಅವರು ಹೇಳಿ ಸಹ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜ್ಯಗಳನ್ನ ಹಣಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತು, ಜೀನಿಸ್ಗಾಗಿ ಬೆಳಗಾವಿಯಿಂದ.